ದೇವರಹಿಪ್ಪರಗಿ ತಾಲೂಕಿನ ತಿಳಗೊಳ ಗ್ರಾಮದಲ್ಲಿ ಸುಮಾರು 25 ವರ್ಷದಿಂದ ಪ್ರಾರಂಭವಾದ ಆಶ್ರಮ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಾ ಬಂದಿದೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗೌರವಪೂರ್ವಕ ಬಿರುದಿನೊಂದಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಪ್ರತಿ ವರ್ಷ 108 ಜನ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮಗಳು ನಡೆಯುತ್ತವೆ. ಸ್ವತಃ ಸ್ವಾಮಿಗಳಿಂದಲೇ ನಿರ್ಮಾಣಗೊಂಡ ಒಂದು ಗುಡಿಸಲಿನಿಂದ ಪ್ರಾರಂಭವಾದ ಆಶ್ರಮ ಇಂದು ಒಂದು ಸಭಾಭವನ ಜೊತೆಗೆ 4 ರೂಮುಗಳು ನಿರ್ಮಾಣಗೊಂಡಿದೆ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಎಷ್ಟು ಮದುವೆಗಳು ಶ್ರೀಗಳ ಆಶ್ರಯದಲ್ಲಿ ನೆರವೇರಿವೆ. ಇಲ್ಲಿ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಯಾವುದೇ ತರಹದ ದೇಣಿಗೆಯನ್ನು ಸ್ವಾಮೀಜಿಗಳು ಸ್ವೀಕರಿಸುವುದಿಲ್ಲ. ಇವಾಗ ಇದೇ ಆಶ್ರಮದಲ್ಲಿ ಶ್ರೀಚಕ್ರ ಬಂಗಳಮ್ಮ ಶಕ್ತಿಪೀಠದ ಅಡಿಗಲ್ಲು ಕಾರ್ಯಕ್ರಮ ಆಶ್ರಮದಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಆಶ್ರಮದ ಸ್ವಾಮೀಜಿಗಳಾದ ಶ್ರೀ ಮಹಾರೇಶ್ವರಾನಂದ ಮಹಾಸ್ವಾಮೀಜಿಗಳು ಮಹಾಪೂಜೆಯೊಂದಿಗೆ ಪ್ರಾರಂಭಿಸಿದರು. ಗುದ್ದಲಿ ಪೂಜೆಯನ್ನು ಶಿವಪುತ್ರ ಸಾತಿಹಾಳ, ಶ್ರೀಶೈಲ ಪತ್ತರ ಕಲಕೇರಿ, ಶಾಂತಾಂಬ ಸಾತಿಹಾಳ, ಲಿಂಗಣ್ಣ ಮಹಾರಾಜ ದೇವರು ಕೆರಟಗಿ ಅವರು ಮಾಡಿದರು. ಈ ಸಂದರ್ಭದಲ್ಲಿ ಪ್ರಮೋದ ಬಡಿಗೇರ್, ಷಡಕ್ಷರಿ ಹಿರೇಮಠ, ದೇವು ಬಡಿಗಾರ, ಜಗದೀಶ್ ಸಾತಿಹಾಳ, ಗಂಗಾಧರ ಬಡಿಗೇರ, ರವಿ ಬಡಿಗೇರ, ಶಿವಾನಂದ ಸಾತಿಹಾಳ, ಕಾಸಿಪತಿ, ಮೌನಪ್ಪ ಬಡಿಗೇರ ಮತ್ತು ಊರಿನ ಪ್ರಮುಖರು ಭಾಗವಹಿಸಿದ್ರು. ಈ ಆಶ್ರಮದಿಂದ ತಿಳಗೊಳಕ್ಕೆ ಒಂದು ಹೆಮ್ಮೆ ಊರಿಗೆ ಗೌರವ ತಂದು ಕೊಟ್ಟಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟರು.